ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ ದಾವಣಗೆರೆ, ನೀವು ನೋಡ್ತಾ ಇರೋದು ಸಾಕ್ಷಿ ಟಿವಿ ಕನ್ನಡ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಬಸವರಾಜ್. 2018 ಮುಗಿಸಿ 19ಗೆ ನಾವು ಪದಾರ್ಪಣೆ ಮಾಡ್ತಿದ್ದೀವಿ. ಇದು ಒಂದು ವರ್ಷ ಅನ್ನೋದಕ್ಕಿಂತ ಕ್ಯಾಲೆಂಡರ್ ಅಂದರೆ ತಿರುವು ಹಾಕುವಂಥ ಒಂದು ತಿರುವು, ಆ ಒಂದು ತಿರುವಲ್ಲಿ ನಾವಿದ್ದೀವಿ. ಅದರಲ್ಲಿ 2019ಕ್ಕೆ ಕಾಲಿಡ್ತಿದ್ವಿ. ಅದ್ರ ಬಗ್ಗೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ನಮ್ಮ ಗುರುಗಳಾಗಿರ್ಬೋದು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದಾವಣಗೆರೆಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೆಸರು? ಆಫ್ ದ ಡಿಪಾರ್ಟ್ಮೆಂಟ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, BH ಬಸಪ್ಪ ಫಸ್ಟ್ ಗ್ರೇಡ್ ಕಾಲೇಜ್, ದಾವಣಗೆರೆ. ಸರ್, ಈ ನ್ಯೂ ಇಯರ್ನ ಯಾವ ರೀತಿ ಬರಮಾಡ್ಕೊಳ್ತೀರಾ? ನ್ಯೂ ಇಯರನ್ನು ನಾವು ಎಲ್ಲರೂ ಫ್ಯಾಮಿಲಿಯವರು ಈ ಒಂದು ಗೆಟ್ ಟುಗೆದರನ್ನು ಮಾಡ್ತೀವಿ. ಈ ಒಂದು ಒಕೇಶನ್ನಲ್ಲಿ ಆ್ಯಕ್ಚುಲಿ ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಯುಗಾದಿ ಹಬ್ಬವನ್ನು ಯೂಶಲಿ ಮೊದಲನೇ ಹೊಸ ವರ್ಷ ಆಗಿ ನಾವು ಆಚರಣೆ ಮಾಡ್ತೀವಿ. ಆದರೆ ಇವತ್ತೇನಾಗಿದೆ, ಎಲ್ಲರೂ ಕೂಡ ಪಾಶ್ಚಾತ್ಯದಲ್ಲಿ ಒಂದು ದೇಶದನ್ನು ನೋಡ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಈಗಿನ ಮಕ್ಕಳಿಗೆ ಆ್ಯಕ್ಚುಲಿ ಏನಾಗ್ತದೆ, ನಮ್ಮ ಸಿಸ್ಟರ್ಸ್ಗಳು ಬ್ರದರ್ಸ್ಗಳು ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲ ನಾವು ನ್ಯೂ ಇಯರನ್ನು ಇವತ್ತೇ ಸೆಲೆಬ್ರೇಟ್ ಮಾಡೋಣ ಜನವರಿ 1ಗೆ ಅನ್ನೋದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ನಾವೆಲ್ಲರೂ ಫ್ಯಾಮಿಲಿಯವರು ಕೂಡ ಈ ಒಂದು ಒಕೇಶನನ್ನು ಗೆಟ್ ಟುಗೆದರ್ ಆಗಿ ತೊಗೊತೀವಿ. ಎಲ್ಲರೂ ಕೂಡ ಫ್ಯಾಮಿಲಿಯವ್ರು ಸೇರ್ತೀವಿ. ಎಲ್ಲರೂ ಕೂಡ ಅಲ್ಲಿ ಒಂದು ಸಿಹಿ ತಿನಿಸುಗಳನ್ನು ಈ ರೀತಿಯಾಗಿ ಒಂದು ಹೊಸ ವರ್ಷವನ್ನು ಆಚರಣೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ಒಂದು ಕೇಕ್ ಕಟ್ ಮಾಡ್ತೀವಿ 12 ಗಂಟೆಗೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡ್ಬಿಟ್ಟು ಆ ಕೇಕ್ಗಳನ್ನು ಸವಿದು ಒಂದು ಹೊಸ ವರ್ಷವನ್ನು ಈ ಒಂದು ಪಾಶ್ಚಾತ್ಯದ ದೇಶದ ಸಂಸ್ಕೃತಿಯ ಪ್ರಕಾರ ಬರಮಾಡ್ಕೊತಿದ್ದೀವಿ. ಆದರೆ ಅದಕ್ಕೋಸ್ಕರ ನಾವೇನು ನಮ್ಮ ಸಂಸ್ಕೃತಿನ ಬಿಟ್ಟಿಲ್ಲ, ನಾವು ಮತ್ತೆ ಯುಗಾದಿಯನ್ನು. ಆದರೆ ನೋಡಿರಿ, ಈಗ ಹೊಸ ವರ್ಷ ಜನವರಿ 1ಕ್ಕೂ ನಮ್ಮ ಯುಗಾದಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ ಜನವರಿ 1 ನಾವು ಬರೀ ಸಿಹಿ ತಿನಿಸುಗಳನ್ನು ಇದರ ರೀತಿಯಾಗಿ ಮಾಡ್ತಿದ್ದೀವಿ, ಆಚರಣೆ ಮಾಡ್ತಾಯಿದ್ದೀವಿ. ಆದರೆ ಯುಗಾದಿಯಲ್ಲಿ ನಾವು ತಲೆ ಸ್ನಾನವನ್ನು ಮಾಡಿ ದೇವರಿಗೆ ನಾವು ನಮಸ್ಕಾರವನ್ನು ಮಾಡಿ ಬೇವು ಬೆಲ್ಲವನ್ನು ಸವಿದು, ಅಂದರೆ ನಾವು ಲೈಫ್ನಲ್ಲಿ ಒಂದು ವರ್ಷದಲ್ಲಿ ಎಲ್ಲ ಕೂಡ ಬರುತ್ತೆ, ಬೇವು ಬರುತ್ತೆ, ಬೆಲ್ಲನೂ ಬರುತ್ತೆ, ಸಮನಾಗಿ ನಾವು ಸ್ವೀಕರಿಸಬೇಕು. ಆದರೆ ಇಲ್ಲೇನಾಗ್ತಿದೆ, ಜನವರಿ 1 ಬರೀ ಸಿಹಿ ತಿನಿಸು, ಆದರೆ ಇದೇ ರೀತಿ ಸಿಹಿಯಾಗಿರುತ್ತೆ ಅನ್ನೋದಲ್ಲ ಜೀವನ. ಸರ್, ಖಂಡಿತವಾಗ್ಲೂ ಹೌದು ಸರ್. ಈ ನ್ಯೂ ಇಯರ್ನಲ್ಲಿ ಮೊದಲೇ ಅಂದರೆ ಈ ಕುಡ್ತಾ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, DJ ಸೌಂಡ್ಸ್ ಎಲ್ಲ ಹಾಕ್ತಾರೆ, ಅವ್ರಿಗೆಲ್ಲ ಇಷ್ಟಪಡ್ತಾರೆ. ಈಗ ಇದೇನಾಗ್ತಿದೆ, ಈ ಎಲ್ಲ ಕುಡಿತಕ್ಕೆ ಚಟಕ್ಕೆ ದಾಸರಾಗ್ತಿದ್ದಾರೆ. ಈಗ ಏನಾಗ್ತಿದೆ, ಈ ನ್ಯೂ ಇಯರ್ನಲ್ಲಿ ಇನ್ನೂ ಅದು ಹೆಚ್ಚು ಆಗ್ತಿದೆ ಮದ್ಯಪಾನ. ಅದು ಮದ್ಯಪಾನ ಮಾಡೋರಿಗೆ ಏನಾಗ್ಬಿಟ್ಟಿದೆ, ಡಿಸೆಂಬರ್ 31 ಬಂತು ಅಂದರೆ ಇವತ್ತು ನನಗೆ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ, ನಾನು ಇನ್ನೂ ಕುಡಿಬೇಕು, ಇದು ನನಗೆ ಕುಡಿದ ಅಮಲಿನಲ್ಲಿ ನಾನು 1ನೇ ತಾರೀಕನ್ನು ಬರಮಾಡ್ಕೋಬೇಕು ಅನ್ನೋದು ಅವರ ತಪ್ಪು ಕಲ್ಪನೆ. ಈ ಒಂದು ತಪ್ಪು ಕಲ್ಪನೆಯಿಂದ ಏನಾಗ್ತಿದೆ, ನಾಗರಿಕರು ಬಲಿಯಾಗ್ತಿದ್ದಾರೆ. ಇವರು ಕುಡಿತದ ಚಟಕ್ಕೆ 12 ಗಂಟೆಗೆ ಯಾರೋ ಒಬ್ಬ ಮನೆಗೆ ಹೋಗ್ತಿರ್ತಕ್ಕಂಥ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅಡ್ಡವಾಗಿ ಬರ್ತಕ್ಕಂಥ ಈ ಕಾರಿನಲ್ಲಿ ಸ್ಪೀಡಾಗಿ ಬಂದು ಅಡ್ಡವಾಗಿ ಗುದ್ದಿದಾಗ ಪಾಪ ಒಂದು ಏನೂ ತಪ್ಪಿರದೇ ಇರತಕ್ಕಂಥ ವ್ಯಕ್ತಿ ಸಾಯ್ತಾ ಇದ್ದಾನೆ. ಇವರು ಕೂಡ ಕುಡಿತದ ಅಮಲಿನಲ್ಲಿ ಎದುಗ ಹೋಗಿ ಹೊಡೆಯೋದು, ಅದನ್ನು ಸಾಯೋದು. ಮನೆಯಲ್ಲಿ ಹರ್ಷವನ್ನು ತರ್ತಕ್ಕಂಥ ಈ ಒಂದು ಸಂಭ್ರಮವನ್ನು ಅವರು ದುಃಖಕ್ಕೆ ಅವರು ಈಡು ಮಾಡ್ತಾ ಇದ್ದಾರೆ. ಇವನ್ನೆಲ್ಲವನ್ನು ಆದಷ್ಟು ಏನಾಗ್ತದೆ, ಈ ಚಟಕ್ಕೆ ಬಿದ್ದವರಿಗೆ ತಪ್ಪಿಸೋದು ತುಂಬ ಕಷ್ಟ ಇದೆ. ಆದರೆ ಅದಕ್ಕಂತ ಹೇಳ್ಬಿಟ್ಟು ಈ ಕುಡಿತವನ್ನು ಆ ದಿವಸದಲ್ಲಿ ಹೆಚ್ಚು ಮಾಡಿ ದಾಂಧಲೆಗಳು ಮಾಡ್ಕೊತ ಇದು ಮಾಡಬೇಡ್ರಿ. ನಿಮ್ಮ ಫ್ಯಾಮಿಲಿ ಜೊತೆಗಿರ್ರಿ. ನಿಮ್ಮ ಫ್ಯಾಮಿಲಿ ಜೊತೆಗಿದ್ದಾಗ ಅವ್ರಿಗೂ ಕೂಡ ಖುಷಿ ಆಗ್ತದೆ. ಈ ರೀತಿಯಾಗಿ ನೀವು ಆಚರಣೆ ಮಾಡ್ಬೋದು ಅಂತ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಓಕೆ ಸರ್, ಖಂಡಿತವಾಗ್ಲೂ ಒಂದು ಒಳ್ಳೆಯ ಮಾತನ್ನು ನಮ್ಮ ಸರ್ ನಮಗೆ ತಿಳಿಸ್ಕೊಟ್ರು. ಮತ್ತಷ್ಟು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ವೀಕ್ಷಕರೇ, ಮತ್ತೊಬ್ಬರು ಗುರುಗಳು ನನ್ನ ಜೊತೆಗಿದ್ದಾರೆ. ಅವರು ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊತಾರೆ, ಅವರ ಪ್ರತಿಜ್ಞೆಗಳು ಏನಿರುತ್ತೆ ಹೊಸ ವರ್ಷದಲ್ಲಿ ಅನ್ನೋದನ್ನ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ಪ್ರೊಫೆಸರ್ ಅಣ್ಣೇಶ್ ಅಂತ, ಓಕೆ, ಕನ್ನಡ ಉಪನ್ಯಾಸಕರು, BH ಚನ್ನಬಸಪ್ಪ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಈ ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಸರ್? ನ್ಯೂ ಇಯರ್ ಅನ್ನೋದು ಸಾಮಾನ್ಯವಾಗಿ ನಮಗೆ ವೆಸ್ಟರ್ನ್ ಕಲ್ಚರಿಂದ ನಾವು ಸ್ವೀಕರಿಸಿರುವಂಥದ್ದು. ಆದರೆ ನಮಗೆ ಪ್ರತಿ ವರ್ಷಗಳು ಶುರುವಾಗೋದು ಯುಗಾದಿಯಿಂದಲೇ ನಾವು ಶುರು ಮಾಡ್ಕೊಳ್ತಿದ್ದೀವಿ. ಆದರೆ ಈ ಸಂಕ್ರಮಣಕ್ಕೆ ಸೂರ್ಯ ತನ್ನ ಪಥವನ್ನು ಬದಲಿಸೋದ್ರ ಮೂಲಕ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗ್ತವೆ. ಹಾಗೆ ಈ ಹೊಸ ವರ್ಷವನ್ನು ನಾವು ಪಾಶ್ಚಾತ್ಯರಿಂದ ಸ್ವೀಕರಿಸಿರುವಂಥದ್ದು. ಅವರಾದರೆ ಕುಡಿದು ತೋರಾಡಿ ಇನ್ನೇನೋ ಮಾಡೋದ್ರ ಮೂಲಕ ಹೊಸ ವರ್ಷಾಚರಣೆಯನ್ನು ಮಾಡ್ಕೊಳ್ತಾರೆ. ಆದರೆ ನಮ್ಮಲ್ಲಿ
ಆ ಹೊಸ ವರ್ಷವನ್ನು ಆಚರಣೆ ಎಂಬುದು ಒಂದು ಸಾಂಸ್ಕೃತಿಕವಾಗಿ ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿರಬೇಕಾಗಿರ್ತದೆ. ಅದು ಹೇಗೆ ಅಂತಂದರೆ ಹೊಸ ಹೊಸ ಪ್ರತಿಜ್ಞೆಗಳನ್ನು ಮಾಡೋದ್ರ ಮೂಲಕ, ಹೊಸ ಗುರಿಗಳನ್ನು ಇಟ್ಕೊಳ್ಳೋದ್ರ ಮೂಲಕ, ಅವುಗಳನ್ನು ಈಡೇರಿಸುವಲ್ಲಿ ನಾವು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಮೂಲಕ, ಮತ್ತು ಜೀವನದಲ್ಲಿ ಏನು ಗುರಿಗಳಿದಾವೋ ಅವುಗಳನ್ನು ಹೇಗೆ ಈಡೇರಿಸ್ಕೊಳ್ಬೇಕು ಅನ್ನೋದನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, 31ನೇ ತಾರೀಕು ಡಿಸೆಂಬರ್ 31 ಅಂತಂದರೆ ಅದನ್ನು ಆ ವರ್ಷವನ್ನು ಕಳೆಯೋದಕ್ಕೋಸ್ಕರ ಕುಡಿಯೋದ್ರ ಮೂಲಕ, ತಿನ್ನೋದ್ರ ಮೂಲಕ, ಅಥವಾ ಬೈಕ್ ರೈಡಿಂಗ್ ಹೋಗೋದ್ರ ಮೂಲಕ, ಎಲ್ಲೋ ಹೊರಗಡೆ ಹೋಗಿ ಪಾರ್ಟಿ ಮಾಡೋದ್ರ ಮೂಲಕ ಆಚರಿಸೋದಲ್ಲ. ಆ ವರ್ಷದಲ್ಲಿ ನಾವು ಕಂಡಂಥ ಸಿಹಿ ಮತ್ತು ಕಹಿ ಅಥವಾ ದುಃಖ ಸುಖಗಳನ್ನೆಲ್ಲವನ್ನು ನೆನಪು ಮಾಡ್ಕೊಳ್ತಾ, ನಾ ಮಾಡಿದಂಥ ತಪ್ಪುಗಳನ್ನು ರಿಫಾರ್ಮ್ ಹೆಂಗೆ ಮಾಡ್ಕೊಳ್ಬೇಕು ಮುಂದಿನ ವರ್ಷಕ್ಕೆ, ಮತ್ತು ನನ್ನ ದುಃಖಗಳನ್ನು ನಾನು ಹೆಂಗೆ ಮರಿಬೇಕು, ಮತ್ತು ಸುಖದ ಜೀವನವನ್ನು ಹೆಂಗೆ ರೂಪಿಸ್ಕೊಳ್ಬೇಕು, ಅದರ ಜೊತೆಗೆ ಆರೋಗ್ಯ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮುಂದಿನ ದಿನಗಳನ್ನು ಹೇಗೆ ಕಾಪಾಡ್ಕೊಳ್ಬೇಕು, ದೇಶವನ್ನು ಕಟ್ಟುವಲ್ಲಿ ನನ್ನ ಕೊಡುಗೆಗಳು ಏನು, ಮತ್ತು ಸಮಾಜದಲ್ಲಿ ಮಕ್ಕಳನ್ನು ಬೆಳೆಸುವ ರೀತಿ ಮತ್ತು ಸಮಾಜವನ್ನು ಸೃಷ್ಟಿಸುವುದು ಹೇಗೆ ಎಂಬುದನ್ನು ನಾವು ಮುಂದಿನ ದಿನಕ್ಕೆ ಪ್ಲ್ಯಾನ್ ಹಾಕೋಬೇಕೇ ಹೊರತು ನಾಳೆ ದಿನವನ್ನು ಅಥವಾ ನಾಳೆಯ ಮುಂದಿನ ವರ್ಷವನ್ನು ನಾವು ಕುಡಿಯೋದ್ರ ಮೂಲಕ ಅಥವಾ ಮಜಾ ಮಾಡೋದ್ರ ಮೂಲಕ ಆಹ್ವಾನಿಸಬಾರ್ದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಈ 2018 ಮುಗಿತಾ ಬಂತು. ಆ ಮುಗಿದ ದಿನ ನಿಮ್ಗೇನಾದರೂ ಕಹಿ ನೆನಪಾಗಿರ್ಬೋದು, ಸಿಹಿ ನೆನಪಾಗಿರ್ಬೋದು, ಏನಿದೆ ಸರ್? ನನಗೆ ಕಹಿ ನೆನಪುಗಳನ್ನು ಭಾಳ ಕಡಿಮೆ, ಹೆಚ್ಚು ಕಡಿಮೆ 2018ರಲ್ಲಿ ಯಾವ ಕಹಿ ನೆನಪುಗಳು ನನಗೆ ಇಲ್ಲವೇ ಇಲ್ಲ ಅಂತ ಅನ್ಬೋದು. ಯಾಕಂದರೆ ಎಲ್ಲವನ್ನೂ ಕೂಡ ಧನಾತ್ಮಕವಾಗಿ ಸ್ವೀಕರಿಸುವಂಥ ಮನೋಭಾವ ನಮ್ಮದಾಗಿರ್ತದೆ. ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರುವ ಮನುಷ್ಯನಿಗೆ ಸಾಕಷ್ಟು ನೋವುಗಳು ಮತ್ತು ಕಹಿ ನೆನಪುಗಳು ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಸಿಹಿ ನೆನಪುಗಳು ಸಾಕಷ್ಟಿದ್ದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭಾಳ ಮುಖ್ಯವಾದ ಸಿಹಿ ನೆನಪುಗಳು ಅಂತಂದರೆ, ನನಗೆ ನನ್ನ ವಿದ್ಯಾರ್ಥಿಗಳ ಜೊತೆಗೆ ನಾನು ಯಾವಾಗಿರ್ತೇನೆ ಅದು ನನಗೆಲ್ಲ ಪ್ರತಿ ಕ್ಷಣನೂ ಸಿಹಿ ನೆನಪಾಗಿರ್ತದೆ ನನಗೆ. ಖಂಡಿತವಾಗ್ಲೂ ಹೋದ್ರು ಮಕ್ಕಳ ಜೊತೆಗಿದ್ರೆ ಸಾಕು, ನನಗೆ ಯಾವ ದುಃಖ ಯಾವ ಕಷ್ಟ ಕೂಡ ನನಗಿರಲ್ಲ ಅಂತ ನಮಗೆ ತಿಳಿಸ್ಕೊಟ್ರು. ಮತ್ತಷ್ಟು ಏನನ್ನ ಹೇಳ್ತಾರೆ ನನ್ನ ಕೇಳೋಣ ಬನ್ನಿ ವೀಕ್ಷಕರೇ. ಮತ್ತೊಬ್ಬರು ಗುರುಗಳು ನನ್ನ ಜೊತೆಗಿದ್ದಾರೆ, ಅವ್ರು ಏನೇನು ಹೇಳ್ತಾರೆ. ಅದರಲ್ಲೂ ಕೂಡ ನ್ಯೂ ಇಯರ್ ಅಂದರೆ ಸಾಕು ನಮಗೆ ಕೇಕ್ ಕಟ್ ಮಾಡಿಸೋದಾಗಿರ್ಬೋದು, ಅದೇ ರೀತಿ ಈ ಕುಡಿತಕ್ಕೆ ಒಳಗಾಗ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಹಲವಾರು ಸಾರ್ವಜನಿಕರುಗಳು ತೊಂದರೆಯಲ್ಲಿ ಸಿಕ್ಕಾಕೋಂಥ ಒಂದು ಪರಿಸ್ಥಿತಿ ಬಂದೋಗ್ಬೋದು. ಅದರಲ್ಲೂ ಯಾವ ರೀತಿ ನ್ಯೂ ಇಯರ್ನ ಬರಮಾಡ್ಕೊಳ್ತಾರೆ ಅನ್ನೋದನ್ನ ನಮ್ಮ ಗುರುಗಳನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಶ್ವರ್ ಅಂತೇಳಿ ಲೆಕ್ಚರರ್, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್, BHN ಬಸಪ್ಪ ಕಾಲೇಜಿಂದ. ಸರ್ ಹೇಳಿ, ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಂತಿದ್ರ ಸರ್? ನ್ಯೂ ಇಯರ್ ನನ್ನ ಪ್ರಕಾರ ಅಂತ ಹೇಳಿದ್ರೆ ಸೇಫಾಗಿ ಸೆಲೆಬ್ರೇಟ್ ಮಾಡಬೇಕು, ಖುಷಿಯಿಂದ ಅದನ್ನು ನಾವು ಆಚರಣೆ ಮಾಡಬೇಕು, ಖುಷಿಯಿಂದ ವರ್ಷ ಆರಂಭ ಮಾಡಿಕೊಂಡು ನಮ್ಮ ಜೀವನವನ್ನು ಸುಗಮ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ನ್ಯೂ ಇಯರ್ ಅಂತ ಹೇಳಿದ್ರೆ ನಾವು ಈ ಕುಣಿತದಿಂದ ಆಗಲಿ ಸೆಲೆಬ್ರೇಟ್ ಮಾಡೋದಲ್ಲ. ಅದೆಲ್ಲ ವೆಸ್ಟರ್ನ್ ಕಂಟ್ರಿ, ಆ ಕಡೆ ಅವರು ಅಂದರೆ ಅದು ಮುಂಚಿಂದ ಬಂದಿರೋ ಅಂಥದ್ದು. ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಅದೊಂದು ಹಬ್ಬ ಅಷ್ಟೇ, ಬಟ್ ನಮ್ಮ ಜೀವನ ಸಫಲವಾಗಲಿ ಅಂತೇಳಿ ನಾವು ಆರಂಭ ಮಾಡ್ಕೋಬೇಕು ಸರ್. ಸರ್, ನೀವು ನ್ಯೂ ಇಯರು 2018 ಮುಗೀತು. 18ರಲ್ಲಿ ನಿಮ್ಗೆ ಏನಾದರೂ ಕಹಿ ನೆನಪಾಗಿರ್ಬೋದು, ಸಿಹಿ ನೆನಪು ಯಾವುದಾದ್ರೂ ಇದೆಯಾ? ಕಹಿ ನೆನಪುಗಳು ಅಂತೇಳಿದ್ರೆ, ಈಗ ಎಕ್ಸಾಂಪಲ್ ಇದು ನಮ್ಮ ಚಿಕ್ಕಮಂಗ್ಳೂರಿನಲ್ಲಾಗಲಿ, ಆ ಕಡೆ ಎಸ್ಟೇಟ್ ಕಡೆ ಆಗಲಿ ತುಂಬ ದುರಂತಗಳಾಯಿತು. ಸಾಕಷ್ಟು ಮನೆಗಳು ಹಾಳಾದವು. ಆಮೇಲೆ ಕೆಲವು ನಾವು ಡಿಸಾಸ್ಟರ್ಗಳನ್ನ ನೋಡಿದ್ವಿ. ಅಂದರೆ ಅದಕ್ಕೆ ನಾವು ಏನಂತ ಹೇಳ್ಬೋದು ಅಂದರೆ ಸ್ವಲ್ಪ ಭೂಕಂಪನ ಕಂಡ್ವಿ. ಇಂಥವೆಲ್ಲ ಈ ವರ್ಷ ಆ ಥರ ನೋಡಬಾರ್ದು ಅಂತ, ಎಲ್ಲರೂ ಸುಖವಾಗಿರಲಿ ಅಂತ ಈ ವರ್ಷ ನಾವು ಸರ್ ಕೊಡುಗೆ ತೊಂದರೆ ಆಗಿತ್ತು. ಭಾಳಷ್ಟು ಜನ ಮನೆಗಳು ಕಳ್ಕೊಂಡ್ರು. ಪಾಪ ಅವ್ರಿಗೆ ಮನೆ ಇಲ್ದಂಗೆ ಆಗಿದೆ ಇವತ್ತು. ನಮ್ಮ ಕರ್ನಾಟಕ ಸರ್ಕಾರದಾಗಲಿ ಮತ್ತು ಕೇಂದ್ರದವರಾಗಲಿ ಇನ್ನೂ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರಿ, ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿಯಾಗಿ 18 ವರ್ಷ, 18ನೇ ತಿಂಗಳು 2018ರಲ್ಲಿದೆ. ಈಗ 19ರಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಏನಾದ್ರು ಇದೆಯಾ ಸರ್? ಇನ್ನೂ ಆಗಬೇಕು ಸರ್, ಆಗಿದೆ, ಬಟ್ ಇನ್ನೂ ತುಂಬ ಆಗಬೇಕು. ಕ್ಲೀನ್ಲಿನೆಸ್ ಅಂದರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಕೂಡ ಅಷ್ಟೇ ಸ್ಮಾರ್ಟ್ ಆಗಿರ್ಬೇಕು ಸರ್. ಕಸ ಚೆಲ್ಲೋದಾಗಲಿ, ಪಬ್ಲಿಕ್ ಭಾಳ ಸ್ಮಾರ್ಟ್ ಆಗಿರಬೇಕು. ನಾವೇ ಕಸಗಳು ಚೆಲ್ಲೋದಾಗಲಿ, ನಮ್ಮ ಏರಿಯಾ ಸುತ್ತಮುತ್ತ ಇರೋ ಮನೆ ಹತ್ರ ನಾವು ಕ್ಲೀನ್ ಇಟ್ಕೋಬೇಕು, ಆವಾಗ ಅದು ಸ್ಮಾರ್ಟ್ ಆಗುತ್ತೆ ಸರ್. ಓಕೆ ಸರ್, ಖಂಡಿತವಾಗ್ಲೂ ಹೌದು ಸರ್, ತುಂಬ ಚೆನ್ನಾಗಿ. ಓಕೆ, ಮತ್ತಷ್ಟು ಗುರುಗಳು ಏನೇನು ಹೇಳ್ತಾರೆ. ದಿನನಿತ್ಯ ಕಾಲೇಜಲ್ಲಿ ಓದಿ ತುಂಬ ಬೇಜಾರಾಗಿರ್ಬೋದು, ಅದರಲ್ಲೂ ಕೂಡ ವಿಭಿನ್ನವಾಗಿ ಮಾತಾಡ್ತಕ್ಕಂಥ ಮಹಿಳೆಯರು ನನ್ನ ಜೊತೆಗಿದ್ದಾರೆ. ಅದರಲ್ಲೂ ಸ್ಟೂಡೆಂಟ್ ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಂತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ, ನಿಮ್ಮ ಹೆಸರು? ಕಾಮರ್ಸ್. ಹೇಗೆ ಗೊತ್ತಿದೆ? ಚೆನ್ನಾಗಿ ಗೊತ್ತಿದೆ. ಓಕೆ, ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೆ?
ನ್ಯೂ ಇಯರ್ ಅಂದ ತಕ್ಷಣ ಇನ್ನು 2018 ಹೋಗಿ ಇನ್ನೇನು ಅಪ್ಕಮಿಂಗ್ 2019 ಬರುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಇಯರ್ ಹಿಂಗಿರಬೇಕು, ಆ ಇಯರ್ ಹಿಂಗಿರಬೇಕು ಅಂತ ಹೇಳಿ. ಆದರೆ ನಾವು ಈ ವರ್ಷ ಹೆಂಗಿದೆ ಅಂತ ಓವರಾಲ್ ಇಯರ್ ಮುಗಿದ ಮೇಲೇ ಗೊತ್ತಾಗೋದು. ಬಟ್ ಈ ವರ್ಷ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಯಾಕಂದರೆ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಇದು. 2019 ಇನ್ನೇನು ಸೆಕೆಂಡ್ PU ಎಕ್ಸಾಮ್ ಬರೆದು ನಮ್ಮ ರಿಸಲ್ಟ್ ಕೂಡ ಔಟ್ಪುಟ್ ಆಗುತ್ತೆ. ನಮ್ಮದೊಂದು ಲೈಫ್ ಕರಿಯರ್ ಸ್ಟಾರ್ಟ್ ಆಗೋವಂಥ ಇಯರ್ ಇದು. ತುಂಬ ಕಾಪಿ ರೀತಿ ಅಂತ ಅಲ್ಲ, ಒಟ್ಟು ಎಕ್ಸಾಮ್ಸ್ ಇದೊಂದು ಟರ್ನಿಂಗ್ ಪಾಯಿಂಟ್ ಸೆಕೆಂಡ್ PU ಅಂದ ತಕ್ಷಣ. ಸೊ ಎಕ್ಸಾಮ್ಸ್ ಬರೆದು ನಮ್ದೊಂದು ರಿಸಲ್ಟ್ ಬರುತ್ತೆ, ನಮ್ಮ ಕರಿಯರ್ ಬಿಲ್ಟ್ ಆಗುತ್ತಲ್ಲ. ನಮ್ಮದು ಅಷ್ಟೇ ಸೇಮ್. ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಆ್ಯಂಡ್ 2019 ತುಂಬ ಎಂಜಾಯ್ಫುಲ್ ಆಗಿರಲಿ, ಯಾವುದೇ ರೀತಿ ಎಲ್ಲ ಹ್ಯಾಪಿನೆಸ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಹೋಪ್ ಫಾರ್ ಗೆಟಿಂಗ್ ಅ ನ್ಯೂ ಸ್ಕೂಟಿ ಫಾರ್ ದಿಸ್ ಇಯರ್. ಓಕೆ, 2000 ನಿಮ್ಗೆ ಏನಾದರೂ ಇದೆಯಾ? ಹಾಗೇನಿಲ್ಲ, ಎಲ್ಲ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಿಕೊಂಡು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು, ಚೆನ್ನಾಗಿ ನಮ್ಮ ಸ್ಟಡೀಸ್ ಕಂಟಿನ್ಯೂ ಮಾಡಿಕೊಂಡು, ಇಟ್ ವಿಲ್ ಬಿ ಗುಡ್. ಓಕೆ, ಮೇಡಮ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಹೇಳೋಣ. ನಮಸ್ತೆ ಸರ್. ನಿಮ್ಮ ಹೆಸರು? ಪೂಜಾ ಅಂತ. ಯಾವ ಸಬ್ಜೆಕ್ಟ್ ಮಾಡ್ತೀರಾ ಮೇಡಮ್? ಸರ್ ನಾನು ಇಂಗ್ಲೀಷ್ ಹ್ಯಾಂಡಲ್ ಮಾಡ್ತೀನಿ. ಇಂಗ್ಲೀಷು ಬೇರೆ ಭಾಷೆ, ನಮ್ಮ ಕನ್ನಡ ಭಾಷೆ ಅಂದರೆ ಕನ್ನಡ ಅದರಲ್ಲೂ ನಮ್ಮ ಕನ್ನಡ ಭಾಷೆ ಫೇಮಸ್ಸು. ಇಂಗ್ಲೀಷ್ ಹೇಳ್ಕೊಡ್ತಿದ್ರ, ಹೇಗೆ ಅನ್ನಿಸ್ತಾ ಇದೆ? ಕನ್ನಡಕ್ಕೂ ಇಂಗ್ಲೀಷ್ಗೆ ಏನು ಡಿಫ್ರೆನ್ಸ್? ಇವತ್ತು ನಾವು ಸೊ ಇಂಗ್ಲೀಷ್ ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಒಂದು ಬದುಕನ್ನ ಕಲಿಸ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಇಂಗ್ಲೀಷ್ನ ಬಗ್ಗೆ ನಾವು ವ್ಯಾಮೋಹ ಇರ್ಬೋದೇ ವಿನಃ, ಆದರೆ ಮಾತೃಭಾಷೆ ಬಗ್ಗೆ ಯಾವಾಗಲೂ ಪ್ರೇಮ ಅನ್ನೋಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಲ್ಯಾಂಗ್ವೇಜ್ ಅಂತ ಬಂದಾಗ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಅಷ್ಟಾಗೇನು ಇಷ್ಟಪಡಲ್ಲ. ಸೊ ನಮ್ಮ ಭಾಷೆ ಯಾವಾಗಲೂ ನಮಗೆ ಹೆಚ್ಚಾಗೇ ಇರುತ್ತೆ. ನ್ಯೂ ಇಯರ್ ಯಾವ ಮಾಡಿದ್ದಾರೆ ಮೇಡಮ್? ನನ್ನ ಪರ್ಸ್ನಲಿ ಒಪಿನಿಯನ್ ಏನು ಅಂತ ಅಂದಾಗ, ನಮಗೆ ಹಿಂದೂ ಧರ್ಮದ ಪ್ರಕಾರ ನಾವು ಕ್ಯಾಲೆಂಡರ್ನ ಮಾತ್ರ ನಾವು ಚೇಂಜ್ ಆಗೋದನ್ನ ಮಾತ್ರ ನೋಡ್ತೀವಿ. ನಮಗೆ ಯುಗಾದಿ ಅನ್ನೋದು ಹೊಸ ವರ್ಷವಾಗಿ ನಾವು ತೊಗೊತಾ ಹೋಗ್ತೀವಿ. ಸೊ ಹಾಗಾಗಿ ನ್ಯೂ ಇಯರ್ ಆ್ಯಸ್ ಎ ಕ್ಯಾಲೆಂಡರ್ ಒಂದು ಚೇಂಜ್ ಆಗೋದ್ರಿಂದಾಗಿ ನಾವು ಈ ಒಂದು ಯಂಗ್ಸ್ಟರ್ಸ್ ಈ ಒಂದು ಸೆಲೆಬ್ರೇಷನ್ಸ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಜೀವನದಲ್ಲಿ ಸಿಹಿ ಮತ್ತು ಕಹಿ ಘಟನೆ ಎರಡರಿಂದ ಮಿಶ್ರಿತ ಆಗಿರೋದ್ರಿಂದ ಹೊಸ ವರ್ಷ ಹೆಚ್ಚು ಹೊಸತನ್ನ ತರಲಿ. ಸೊ ಮೋರೋವರ್ ನನ್ನ ಸ್ಟೂಡೆಂಟ್ಸ್ಗೆ ನಾನು ಒಳ್ಳೆ ರಿಸಲ್ಟ್ನ ತಂದು ಕೊಡಲಿ ಅನ್ನೋದ್ರ ಮುಖಾಂತರ ನಾನು 2019 ಬರಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಮೇಡಮ್. ನಮಸ್ಕಾರ. ಚಸ್ಮಾ ಏನಕ್ಕೆ ಹಾಕೊಂಡಿದ್ದೀರಾ? ಸೈಟ್ ಇದೆ, ಅದಕ್ಕೆ ಹಾಕೊಂಡಿದ್ದೀನಿ. ಕಣ್ಣು ಎಫೆಕ್ಟ್ ಇದೆ ಸರ್, ಅದಕ್ಕೆ ಹಾಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಮೇಡಮ್, ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಾ? ನೀವೇನು ಸಂಕಲ್ಪ ಮಾಡ್ತಿದ್ದೀರಾ ನ್ಯೂ ಇಯರಲ್ಲಿ? ಅಂದರೆ 2019ರಲ್ಲಿ ನೀವೇನು ಪ್ರತಿಜ್ಞೆ ಮಾಡ್ತೀರಾ? ಹ್ಯಾಪಿನೆಸ್ ಇರಲಿ, ನಾವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಆ್ಯಂಡ್ ಸೆಕೆಂಡ್ ಇಯರ್ ರಿಸಲ್ಟ್ ಏನು ಬರುತ್ತೆ ಅದೆಲ್ಲರಿಗೂ ಚೆನ್ನಾಗೇ ಬರಲಿ ಅಂತ ಅನ್ಕೋತೀವಿ. ಬನ್ನಿ. ಹಾಗೇನಿಲ್ಲ, ಎಲ್ಲ ಕಡೆ ಇದೆ ಎಂಜಾಯ್ಮೆಂಟ್, ಪೇರೆಂಟ್ಸ್ ಎಲ್ಲ ಇರುತ್ತೆ, ರಿಸಲ್ಟ್ ಅಷ್ಟೇ ಅಂತ ಅಲ್ಲ, ಬಟ್ ಎಲ್ಲ ಚೆನ್ನಾಗೇ ಆಗಲಿ ಅಂತ. 2018ನಲ್ಲಿ ಏನೇನು ಖುಷಿ ಇದೆ, ದುಃಖನೂ ಇದೆ. ದುಃಖ ಎಲ್ಲ ಹೋಗ್ಬಿಟ್ಟು ಮತ್ತೆ ಒಳ್ಳೆ ಇಯರಲ್ಲಿ ಒಳ್ಳೆ ಖುಷಿ ಸಿಗಲಿ ಅಂತ ಕೋರ್ಕೋತೀವಿ. ನಮ್ಮ ಜೊತೆ ಒಬ್ಬರು ಸೈಲೆಂಟ್ ಕಿಲ್ಲರು. ಓಕೆ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೇಯಾ. ಹೇಗೆ ಓದ್ತಾ ಇದ್ದೀರಾ ಶ್ರೇಯಾ? ಚೆನ್ನಾಗಿ ಓದ್ತಿದ್ದೀವಿ. ಅಂದರೆ ಎಷ್ಟು ಒಂದು ಅಂದರೆ ಗೆಟಿಂಗ್ ಗುಡ್ ರಿಸಲ್ಟ್ ಇನ್ ಆಲ್ ದ ಟೆಸ್ಟ್. ಐ ಎಕ್ಸ್ಪೆಕ್ಟಿಂಗ್ ಟು ಗೆಟ್ ಮೋರ್ ರಿಸಲ್ಟ್ ಆಫ್ ಇನ್ ದ ಸೆಕೆಂಡ್ PU ಎಕ್ಸಾಮಿನೇಷನ್. ನ್ಯೂ ಇಯರ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಮನೆಯಲ್ಲಿ? ಪಪ್ಪನ ಹತ್ರ ಎಷ್ಟು ದುಡ್ಡು ಎತ್ತುತ್ತಿದ್ದೀರಾ? ಏನು ಡ್ಯಾಡಿ ಏನೇ ಕೇಳೋಕ್ಕಿಂತ ಮುಂಚೆನೇ ಎಲ್ಲ ತಂದುಕೊಡ್ತಾರೆ, ನನಗೇನು ಎಕ್ಸ್ಪೆಕ್ಟ್ ಇಲ್ಲ. ಬಟ್ ಫ್ಯಾಮಿಲಿ ಜೊತೆ ಎಲ್ಲರೂ ಔಟಿಂಗ್ ಹೋಗ್ಬೇಕಂತ ಥಿಂಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಟು ಎಂಜಾಯ್ ಲಾಟ್ ಮೋರ್ ವಿತ್ ಮೈ ಫ್ರೆಂಡ್ಸ್. ಆ್ಯಂಡ್ ಆಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ಗುಡ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೆಕೆಂಡ್ PU ಅದು ಒಂದು ಚೆನ್ನಾಗಾಗ್ಬಿಟ್ರಂತ ಇಡೀ ಲೈಫೇ ನಮಗೆ ಖುಷಿಯಾಗಿರುತ್ತೆ. ಮೇನ್ ಥಿಂಗ್ ಈಸ್ ಗುಡ್ ರಿಸಲ್ಟ್. ಓಕೆ, ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ರಿಸಲ್ಟ್ ಬಂದುಬಿಟ್ರೆ ಸಾಕು, ನಾವು ಮತ್ತೆ ಫಸ್ಟ್ ಇಯರ್ಗೆ ಜಾಯ್ನ್ ಆಗ್ತೀವಿ ಡಿಗ್ರಿಲಿ, ಅವಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಮತ್ತೊಂದು ಸತಿ ನ್ಯೂ ಇಯರ್ ಬರುತ್ತೆ ಅಂತ ಹೇಳ್ತಿದ್ರೆ. ಓಕೆ, ಎಷ್ಟು ಖುಷಿಯಾಗಿ ಹೇಳಿದ್ರು. ಮತ್ತಷ್ಟು ಮುಗಿದ ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ? ತುಂಬ ಸ್ಟೈಲ್ ಮಾಡ್ತಕ್ಕಂಥ ಹುಡುಗರು ಇರ್ಬೋದು, ಅದರಲ್ಲೂ ಕೂಡ ವಿಭಿನ್ನವಾಗಿ ಪ್ಯಾಂಟ್ನ ಕಟ್ ಮಾಡಿಸ್ಕೊಂಡು ಮೇಲೆ ಏರಿಸ್ಕೊಂಡು, ಅದರಲ್ಲೂ ಸ್ಟೈಲಾಗಿ ಹುಡುಗಿರಿಗೆ ಲೈನ್ ಹುಡುಗರು ನನ್ನ ಜೊತೆಗಿದ್ದಾರೆ. ಅದರಲ್ಲೂ ಕಾಲೇಜ್ ಅಂದರೆ ಸಾಕು, ಫಸ್ಟು ನೆನಪಾಗೋದು ಈ ಹುಡುಗಿರ್ ಕಾಲೇಜಲ್ಲಿ ಹುಡುಗರು ಏನೇನು ಮಾಡ್ತಾರೆ, ತಮಾಷೆ ತರಲು ತುಂಬಾ ಇರುತ್ತೆ. ಅದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ, ಅದರಲ್ಲೂ ನ್ಯೂ ಇಯರ್ನ ಯಾವ ರೀತಿ ಬರಮಾಡ್ಕೊಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ಅಭಿಷೇಕ್ ಅಂತ. ಅಭಿಷೇಕ್, ಏನು ಮಾಡ್ತಿದ್ದಾರೆ ಅಭಿಷೇಕ್? ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಚೆನ್ನಾಗಿ ಓದ್ತಾ ಇದ್ದಾರೆ ಅಭಿಷೇಕ್. ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ನೀವು ಅಭಿಷೇಕ್? ಇಲ್ಲ, ಜಸ್ಟ್ ಹಂಗೆ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಸುತ್ತ ಫುಲ್ ಪಾರ್ಟಿ ಗಿಟಿ ಮಾಡಿ? ಇಲ್ಲ, ಫುಲ್ ಏನಿಲ್ಲ, ಹಂಗೆ ಲೈಟಾಗಿ ಮಾಡ್ಕೊಂತಾರೆ ಸರ್. ಫುಲ್ ಏನು ಬೇಡ, ಫುಲ್ ಆದರೆ ಫುಲ್ ಆಗಿಬಿಡ್ತೀವಿ, ಮನೆಗೆ ಬರಲ್ಲ. ಲೈಟಾಗಿ ಇಲ್ಲ, ಹಂಗೆ ಸುಮ್ಮನೆ ಪಾರ್ಟಿ ಇಲ್ಲ ಸರ್. ಐಸ್ ಕ್ರೀಮ್ ಅಂತ ಹೇಳ್ತಾರೆ. ಓಕೆ, ಮತ್ತೊಬ್ರು ನಮ್ಮ ಜೊತೆಗಿದ್ದಾರೆ. ತುಂಬ ಹೇರ್ ಸ್ಟೈಲ್ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಅದೇನು ಈ ಹುಡುಗರು ಬಿಳಿ ಕೂದಲಾದಂಗೆ ಏನು ಹಚ್ಕೊಂತಾರಲ್ಲ, ಆ ಥರ ಪೇಂಟ್ ಎಲ್ಲ ಹಚ್ಕೊಂತಿದ್ದಾರೆ. ಓಕೆ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಶ್ರೀಕಾಂತ್, ಏನು ಓದ್ತಿದ್ರೆ ಶ್ರೀಕಾಂತ್?
ಅಥಣಿ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ. ಅಥಣಿ ಕಾಲೇಜಲ್ಲಿ ಓದ್ತಿದ್ದಾರೆ ಸರ್ ಇವರು ಸೆಕೆಂಡ್ PUC ಹೇಳ್ತಾ ಇದ್ದಾರೆ. ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀರಾ? ನ್ಯೂ ಇಯರ್ ಇನ್ನು ನೈಟ್ ಇನ್ನು ಹುಡುಗರೆಲ್ಲ ಸೇರಿ ಗ್ರೌಂಡ್ ಟೇಬಲ್ ಮೀಟಿಂಗ್ ಗ್ರೌಂಡ್ ಟೇಬಲ್ ಮೀಟಿಂಗ್ ಮಾಡೋರು ಇನ್ನು ಗ್ರೌಂಡ್ ಟೇಬಲ್ ಮೀಟಿಂಗ್ ಆದಮೇಲೆ ಮತ್ತೆ ನ್ಯೂ ಇಯರ್ ಪ್ಲ್ಯಾನ್ ಮಾಡ್ತೀರಾ? ಗ್ರೌಂಡ್ ಟೇಬಲ್ ಮೀಟಿಂಗಲ್ಲೇ ಎಲ್ಲ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಟೈಮ್ ಫಿಕ್ಸ್ ಮಾಡಿಲ್ಲ. ಟೈಮ್ ಇನ್ನು ಫಿಕ್ಸ್ ಮಾಡಿಲ್ಲ ಸರ್ ಇವರು. ಓಕೆ, ನ್ಯೂ ಇಯರ್ ಬಂದು ಈಗ 2018 ಮುಗೀತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ನಿನ್ಗೆ ಏನಾದರೂ ನೋವಾಗಿರೋ ಘಟನೆ ಏನಾದರೂ ಇದೆಯಾ? ಹಂಗೇನಿಲ್ಲ, ಆದರೆ ಮುಂದಿಂದು 2019 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇದೆ ಅಲ್ಲ, ಅದೊಂದು ಸ್ವಲ್ಪ ಹೆದರಿಕೆ ಅಷ್ಟೇ. ಅದೊಂದು ಸ್ವಲ್ಪ ಹೆದರಿಕೆ ಸರ್. 2018 ಏನಿದ್ದಿಲ್ಲ, ಆರಾಮಾಗಿದ್ದೆ. ಈಗ 2019 ಬಂತು, ಎಕ್ಸಾಮ್ ಇದೆ ಅಂತ ಭಯ ಹುಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ. ನೋಡೋಕ್ಕೆ ಒಂಥರ ಜಸ್ಟಿನ್ ಬೀಬರ್ ತಮ್ಮ ಇದ್ದಾಗಿದ್ದಾರೆ. ಅವ್ರು ಏನೇನು ಹೇಳ್ತಾರೆ ನೋಡೋಣ. ನಮಸ್ಕಾರ. ನಮಸ್ಕಾರ. ವಿಕ್ಕಿ ಏನು ಓದ್ತಿದ್ರ? ವಿಕ್ಕಿ ಸೆಕೆಂಡ್ ಬೇಸ್ ಕಾಮರ್ಸ್. ಓಕೆ ವಿಕ್ಕಿ, ಈ ಸ್ಟೈಲ್ ಎಲ್ಲಿ ಮಾಡಿಸಿದ್ವಿ ವಿಕ್ಕಿ? ಮನೆ ಕಡೆ ಹುಡುಗರು ಮಾಡಿಸ್ತಾರೆ, ನೋಡಿ ಮಾಡಿಸ್ತಾರೆ. 20 ರೂಪಾಯಿ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದಾರೆ ನಮ್ಮ ವಿಕ್ಕಿ. ಓಕೆ ವಿಕ್ಕಿ, ನೀವು ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರೆ ವಿಕ್ಕಿ? ಫುಲ್ ಎಂಜಾಯ್ ಮಾಡ್ಬೇಕಂತಿದ್ದೇವೆ. ಎಲ್ಲ ತಿರುಗಬೇಕು ಗಾಡಿಯಲ್ಲಿ, ರಾತ್ರಿ ನಿದ್ದೆ ಮಾಡಬಾರ್ದು, ಈ ಥರ ಪ್ಲಾನ್ ಮಾಡಿದ್ದೀವಿ. ರಾತ್ರಿ ನಿದ್ದೆ ಮಾಡಬಾರ್ದು, ಎಲ್ಲ ಗಾಡಿಯಲ್ಲಿ ಸುಮ್ ತಿರ್ಗಾಡ್ಬೇಕನ್ನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ತಪ್ಪಲ್ವಾ? ನಾವು ರಾತ್ರಿ ಎಲ್ಲ ಸೌಂಡ್ ಮಾಡ್ಕೊಂಡು ಗಾಡಿಯಲ್ಲಿ ಓಡಾಡೋದು ತಪ್ಪಲ್ವಾ? ಇಲ್ಲ ಇಲ್ಲ, ಆ ಥರ ಸೌಂಡ್ ಎಲ್ಲ ಮಾಡಿಲ್ಲ, ಸುಮ್ಮನೆ ನಾರ್ಮಲಾಗಿ ಹೊಡೆಯೋದು ಗಾಡಿನ. ನಾರ್ಮಲಾಗಿ ಸೌಂಡು ಇಲ್ದಂಗೆ ಹೊಡಿತಾರೆ ಇವರು. ಓಕೆ, ನೀವು ಏನಾದರೂ ಇವತ್ತು ಪ್ಲ್ಯಾನ್ ಮಾಡಿದ್ದೀರಾ ನ್ಯೂ ಇಯರ್ಗೆ ಈ ಥರ ಪ್ಲ್ಯಾನ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು, ಈ ಥರ ಏನಾದರೂ ಪ್ಲ್ಯಾನ್ ಮಾಡಿದಾರಾ? ಏನು ಅಷ್ಟೇನಿಲ್ಲ, ಒಟ್ಟು ಪಾರ್ಟಿ ಮಾಡ್ತಿದ್ದೀವಿ. ಅಷ್ಟೇ, ಕೇಕ್ ಅಷ್ಟೇನಿಲ್ಲ, ಪಾರ್ಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಬ್ರು ಇಲ್ಲಿ ನಮ್ಮ ಫಸ್ಟ್ ರ್ಯಾಂಕ್ ಇದ್ದಾರೆ. ನಮಸ್ಕಾರ ತೇಜಸ್, ಏನು ಓದ್ತಾ ಇದ್ದಾರೆ? ತೇಜಸ್ ಅಥಣಿ ಕಾಲೇಜ್. ಹೇಗೆ ಓದ್ತಾ ಇದ್ದೀರಾ? ಈ ಸಲ ಚೆನ್ನಾಗಿ ಓದ್ತಾ ಇದ್ದೀವಿ. ಈ ಸಲ ಚೆನ್ನಾಗಿ ಓದ್ತೀನಿ ಅಂತ ಹೇಳ್ತೀನಿ. ನ್ಯೂ ಇಯರ್ ಯಾವ ರೀತಿ ಮಾಡಿಲ್ಲ, ಇನ್ಮೇಲೆ ಥಿಂಕ್ ಮಾಡಬೇಕು. ಇನ್ನು ಏನು ಮಾಡಿಲ್ಲ ಸರ್, ಇನ್ಮೇಲೆ ಥಿಂಕ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಓಕೆ, ನಿಮಗೆ 2018 ಏನಾದರೂ ನವ್ವಿನ ಘಟನೆ ಏನಾದರೂ ಸಿಹಿ ಕೈ? ಬಿಟ್ಟೋದ್ರು ಫಸ್ಟ್ ಇಯರಲ್ಲಿ. ಜೀವಿ ಅಂತ ಇದ್ದ, ಅವನು ಬಿಟ್ಟೋದ. ಅಣ್ಣಪ್ಪ ಅಂತ ಇದ್ದ, ಅವನು ಬಿಟ್ಟೋದ. ಇವಾಗ ಈ ವರ್ಷ ಸೆಕೆಂಡ್ ಪಿ ಯು ಸಿಗೆ ಮತ್ತೆ ಹೊಸ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರ ಜೊತೆ ಚೆನ್ನಾಗಿದೆ. ಓಕೆ, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡು? ಇಲ್ಲ, ಇದರ ಜೊತೆಗಿದ್ದಾರೆ. ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿಲ್ಲ, ಬಾಯ್ ಫ್ರೆಂಡ್ ಅಷ್ಟೇ ಬಿಟ್ಟು ಹೋಗಿದ್ದಾರೆ ಇಬ್ಬರು ಅಂತ ಹೇಳ್ತಿದ್ದಾರೆ. ಓಕೆ, ಒಟ್ಟು ನ್ಯೂ ಇಯರ್ ತುಂಬ ಚೆನ್ನಾಗಿ ಮಾಡ್ಬೇಕಂತ ಪ್ಲಾನ್ ಮಾಡಿದಾರೆ. ಓಕೆ, ಥ್ಯಾಂಕ್ ಯು. ಬಾಲ್ಯದ ನೆನಪುಗಳು ಕೂಡ ನಮಗೆ ನೆನಪಾಗುತ್ತೆ. ಅದರಲ್ಲೂ ಕೂಡ 2018 ಮುಗಿಸಿ 2019ಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಅದರಲ್ಲೂ ಮಕ್ಕಳ ನೆನಪಲ್ಲೂ ಏನಿರ್ಬೋದು, ಅದರಲ್ಲೂ ವಿಭಿನ್ನವಾಗಿ ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ಅವ್ರು ಏನೇನು ಹೇಳ್ತಾರೆ, ಅದರಲ್ಲೂ 2019ನ ಯಾವ ರೀತಿ ಬರ್ಮಾಡ್ಕೊಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಸಿಂಧು. ಏನು ಮಾಡ್ತಾ ಇದ್ದಾರೆ? ಸೆಕೆಂಡ್ PUC ಓದ್ತಾ ಇದ್ರಾ? ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಸಿಂಧು? ನ್ಯೂ ಇಯರ್ ಎಲ್ಲ ನೈಟ್ 12 o'clockವರೆಗೂ ಎದ್ದು ಕೇಕ್ ಎಲ್ಲ ಕಟ್ ಮಾಡ್ತೀವಿ. 12 ಗಂಟೆ ತನಕ ಎದ್ದಿರ್ತೀನಿ ಸರ್, ಆಮೇಲೆ ಕೇಕ್ ಕಟ್ ಮಾಡ್ತೀನಿ ಸರ್, ಮತ್ತೆ ಮಲ್ಕೊಂತೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮಸ್ಕಾರ. ನಿಮ್ಮ ಹೆಸರು? ಕವನ ಅಂತ. ಕವನ ಅಂದ್ರೆ ಈ ಸಂಗೀತದಲ್ಲಿ ಕವನನ ಅಥವಾ ನಾರ್ಮಲ್ ಕವನ? ನಾರ್ಮಲ್ ಕವನ. ಯಾವ ರೀತಿ ನ್ಯೂ ಇಯರ್ ಪ್ಲಾನ್ ಮಾಡಿದ್ದಾರೆ ಕವನ? ನಾವು ಈ ಸಲ ನಮ್ಮ ಫ್ರೆಂಡ್ ಊರಲ್ಲಿ ಹಬ್ಬ ಇದೆ, ಸೊ ಅಲ್ಲಿ ಹೊಲದಲ್ಲೆಲ್ಲ ಕೇಕ್ ಕಟ್ ಮಾಡೋಣ ಅಂತ ಇದೀವಿ. ಸರ್, ಇವರು ಸಿಟಿಲ್ ಕೇಕ್ ಕಟ್ ಮಾಡಿ ಸಾಕಾಗಿ ಹೊಲದಲ್ಲಿ ಹೋಗಿ ಕೇಕ್ ಕಟ್ ಮಾಡ್ತಾರೆ ಸರ್. ಇವರು ನ್ಯೂ ಇಯರ್ ಆ ರೀತಿ ಬರ್ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಹೊಲದಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ. ಓಕೆ, ನಮಸ್ಕಾರ ಸರ್. ಹೇಳಿ ಸರ್, ನಿಮ್ಮ ಹೆಸರು? ಗಜೇಂದ್ರನಾ? ಹಂಗ ಅನ್ಸೋದೇ ಹೇಳು. ಮತ್ತೆ ಆನೆ ತರ ಇರ್ಬೇಕಲ್ವಾ ನೀನು? ಇರ್ಬೇ ತರ ಇದೆಯಾ ಅಲ್ವಾ? ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರ ಗಜ? ಏನಿಲ್ಲ ಸರ್, ನಾಳೆ ಆನ್ಗೋಡಿ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಸರ್, ಇವರು ನಾಳೆ ಆನ್ಗೋಡಿಗೆ ಹೋಗ್ಬೇಕಂತ ಇದಾರೆ ಸರ್. ಅಲ್ಲೋಗಿ ಏನ್ ಮಾಡ್ಬೇಕಂತ ಇದ್ರಿ ಸರ್? ಇಲ್ಲ, ದಾವಣಗೆರೆಗಿರೋ ಪಾರ್ಕ್ ಎಲ್ಲ ನೋಡಿ ಸಾಕಾಗಿದೆ ಸರ್, ಅದಕ್ಕೆ ಆನ್ಗೋಡಿಗೆ ಹೋಗಿ ಪಾರ್ಕ್ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ. ಓಕೆ, ನಮಸ್ಕಾರ ಸರ್. ನಿಮ್ಮ ಹೆಸರು? ಸಂತೋಷ್. ಏನು PUC ಓದ್ತಿದ್ದಾರೆ ಸರ್? ಇವರು PUC ಓದ್ತಿದ್ದಾರೆ ಸರ್, ಫಸ್ಟ್ ಓದ್ತಿದ್ದಾರೆ. ಓಕೆ, ಯಾವ ರೀತಿ ಬರ್ಮಾಡ್ಕೊಂತಿದ್ರು ಹೊಸ ವರ್ಷ? ಪಾರ್ಟಿ ಮಾಡಿ ಬರ್ಮಾಡ್ಕೊಂಡು. ಮತ್ತಷ್ಟು ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸಂದೀಪ್. ಏನ್ ಮಾಡ್ಕೊಂಡಿದ್ದೀರಿ? ಓದ್ತಾ ಇದ್ದೀನಿ. ಫಸ್ಟ್ PU ಓದ್ತಾ ಇದ್ರೆ. ಹೇಗೆ ಓದ್ತಾ ಇದ್ರ? ಚೆನ್ನಾಗಿ ಓದ್ತಾ ಇದ್ದೀನಿ. ಚೆನ್ನಾಗಿ ಓದ್ತಾ ಇದ್ದಾರೆ ಸರ್. ಕಾಪಿ ಗೀಪಿ ಹೊಡೆದು ಚೆನ್ನಾಗಿ ಓದ್ತಾ ಇದ್ದೀರಿ ಹಂಗೇನಿಲ್ಲ ಅಂತ ಹೇಳ್ತಿದ್ರೆ. ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದಿರಾ? ಅಂದರೆ ಕೇಕ್ ಕಟ್ ಮಾಡೋದು, ಡ್ಯಾನ್ಸ್ ಮಾಡೋದು ಅಂತಾರೆ. ನಮ್ದು ಹಂಗಿಲ್ಲ, ನಾವು ಪ್ಲಾಂಟ್ ನೆಡ್ಬೇಕಂತ ಯೋಚನೆ ಮಾಡಿದ್ವಿ. ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಏನಪ್ಪಾ ಅದು ನಿರ್ಧಾರ ಅಂದ್ಕೊಂಡ್ರೆ, ಎಲ್ಲರೂ ಕೇಕ್ ಕಟ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ನಾನು ಇವತ್ತು ಅವತ್ತಿನ ದಿವಸ ಒಂದು ಗಿಡನ ನೆಡಬೇಕು ಅಂತ ಹೇಳ್ತಾ ಇದ್ರೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವರುಣ್.
ವರುಣ್ ಏನು ಫಸ್ಟ್ ಪಿ ಯು ಸರ್ ನ್ಯೂ ಇಯರ್ ಬಂದಿದೆಯಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಸರ್, ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ನ್ಯೂ ಇಯರ್ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಹುಷಾರಪ್ಪ. ಮತ್ತೆ ನ್ಯೂ ಇಯರ್ಗೆ ಏನ್ ಪ್ಲಾನ್ ಮಾಡಿದ್ರ? ಏನು ಪ್ಲಾನೇ ಮಾಡಿಲ್ಲ ಸರ್. ಏನು ಪ್ಲಾನ್ ಮಾಡಿಲ್ಲ ನೀನ್, ಹಂಗಾದ್ರೆ ಲೆಕ್ಕಕ್ಕಿಲ್ಲ ಹಂಗಾರೆ. ಓಕೆ, ನಮಸ್ಕಾರ. ಆಕಾಶ್. ಆಕಾಶ್ ಏನ್ ಮಾಡ್ಕೊಂಡಿದ್ರ? ಆಕಾಶ್ ಸೆಕೆಂಡ್ ಪಿ ಸಿ ಎಲ್ಲಿ? ಇಲ್ಲೇನಾ? ಇಲ್ಲೇ ಇದೇ ಕಾಲೇಜಾ? ಇದೇ ಕಾಲೇಜ್. ಡೌಟ್ ಇದೆ, ಇನ್ನು ಮೇಲಿಂದ ಕೆಳಗಡೆ ನೋಡ್ತಾ ಇದಾರೆ, ಯಾಕಂದ್ರೆ ಇದೇ ಕಾಲೇಜ್ ಅಂತ ಕೇಳಿದ್ರೆ ಡೌಟ್ ಇದೆ ಅವ್ರಿಗೆ. ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರ? ನಮ್ದು ಯುಗಾದಿ. ಇದು ಪಾಯಿಂಟ್ ಇದೆ ನೋಡಿ ವೀಕ್ಷಕರೇ, ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಹೊಸ ವರ್ಷ ಅಂದ್ರೆ ನಮ್ದು ಯುಗಾದಿಗೆ ಆಚರಿಸ್ತಕ್ಕಂಥ ಹಬ್ಬ. ಆ ಯುಗಾದಿ ಹಬ್ಬನ ನಾವು ಅವತ್ತು ಆಚರಿಸ್ಬೇಕು, ಅದು ನಮ್ಗೆ ಹೊಸ ವರ್ಷ ಅಂತ ಹೇಳ್ತಾ ಇದಾರೆ. ಇದನ್ನ ನ್ಯೂ ಇಯರ್ ಇಂಗ್ಲೆಂಡ್ ಅವರು ನಮ್ಗೆ ಬ್ರಿಟಿಷ್ ಅವ್ರದ್ದು ಮಾಡ್ತಕ್ಕಂಥದ್ದು ಇದು ನ್ಯೂ ಇಯರ್. ಅದೇ ರೀತಿ ನಾವು ಇವತ್ತು ಹೊಸ ವರ್ಷನ ಆಚರಿಸ್ಬೇಕಂದ್ರೆ ನಮ್ಗೆ ಯುಗಾದಿ ಹಬ್ಬ ಅಂತ ಹೇಳ್ತಿದ್ರೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಿರಂಜೀವಿ. ಚಿರಂಜೀವಿ, ನೀವು ಕ್ಲಾಸ್ ಅಥವಾ ಮಾಸ? ಎರಡು ಇದ್ದಾರೆ ಅವರು. ಓಕೆ, ನ್ಯೂ ಇಯರ್ಗೆ ಏನ್ ಪ್ಲಾನ್ ಮಾಡಿದ್ರ? ನ್ಯೂ ಇಯರ್ ಈ ಸಲ ರಾತ್ರಿ ಯಾವಾಗಲೂ ಭಾಳ ಜಲ್ದಿ ಮಲಗ್ತಿದ್ದೆ 1-2 ವರ್ಷದಿಗೆ. ಈ ಸಲ ನೈಟ್ ಮಲಗೋ ಪ್ಲಾನ್ ಇಲ್ಲ, ಫುಲ್ ಪಾರ್ಟಿ ಅಂದ್ರೆ ಏನೇನ್ ಪ್ಲಾನ್ ಮಾಡಿದ್ರ ಪಾರ್ಟಿಗೆ? ಏನೇನು ಗುಂಡು ತುಂಡು ಎಲ್ಲನಾ? ಗುಂಡಿಲ್ಲ, ತುಂಡಿರುತ್ತೆ. ತುಂಡಿರುತ್ತೆ ಅಂತ ಹೇಳ್ತಿದ್ರೆ. ಓಕೆ, ನ್ಯೂ ಇಯರ್ಗೆ ಒಟ್ಟಾರೆ ಪ್ಲಾನ್ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ನೀವು ಬರ್ಬೇಕು. ನಾವು ಖಂಡಿತವಾಗ್ಲೂ ನಾವು ಬರ್ತೀವಿ. ನಮಸ್ಕಾರ. ಫಸ್ಟ್ ಪಿ ಯು ಸಿ. ಹೇಗೆ ಗೊತ್ತಾಯ್ತು? ಚೆನ್ನಾಗಿ ಗೊತ್ತಿದೆ. ಈ ಹೊಸ ವರ್ಷದಲ್ಲಿ ಏನು ಪ್ರತಿಜ್ಞೆ ಮಾಡ್ತೀರಾ? 19 ಕಾಲಿಟ್ರೆ ನೀವು ಏನನ್ನ ಆಗ್ಬೇಕು, ಏನನ್ನ ಮಾಡ್ಬೇಕು ಅನ್ನೋ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ? ಮೊದಲು ಒಳ್ಳೆ ಸ್ಟೂಡೆಂಟ್ ಆಗಬೇಕು, ಒಳ್ಳೆ ಸ್ಟೂಡೆಂಟ್ ಆಗಿರ್ಬೇಕು. ಆಮೇಲೆ ತಂದೆ ತಾಯಿಗೆ ಒಳ್ಳೆ ಮಗ ಆಗಿರ್ಬೇಕು. ಒಳ್ಳೆ ಸ್ಟೂಡೆಂಟ್ ಆಗಿರ್ಬೇಕು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರ್ಬೇಕು ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.